ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ತಾರೀಖು 24/7/2026 ಶುಕ್ರವಾರ. ಈ ಶುಕ್ರವಾರದ ಪಂಚಾಂಗವನ್ನು ನೋಡುವ ಸಮಯ ಶ್ರೀ ಶಕ 1948 ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಶುಕ್ಲ ದಶಮಿ ಶುಕ್ರವಾರ. ಇಂದು ಅನುರಾಧ ನಕ್ಷತ್ರ ಮಿತ್ರದೇವರ ಅಧಿಪತ್ಯದ ನಕ್ಷತ್ರ. ಸ್ನೇಹ, ಸಹಕಾರ, ಭಕ್ತಿ ಮತ್ತು ಗುರಿ ಸಾಧನೆಯ ಸಂಕೇತ. ಶುಕ್ಲಯೋಗ ಶುಭ ಕಾರ್ಯಗಳು, ದೇವತಾರಾಧನೆ, ವಿದ್ಯಾಭ್ಯಾಸ ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಗೆ ಅತ್ಯಂತ ಅನುಕೂಲಕರವಾದ ಒಂದು ಯೋಗ. ಕೌಲವಕರ್ಣ ಸ್ನೇಹ, ಸಾಮಾಜಿಕ ಕಾರ್ಯಗಳು, ಧಾರ್ಮಿಕ ಆಚರಣೆಗಳು ಹಾಗೂ ಶುಭಾರಂಭಗಳಿಗೆ ಪ್ರಶಸ್ತವಾದ ಒಂದು ಕರ್ಣ. ಸೌರಮಾನ ಕಟಕ ಮಾಸ 8ನೇ ದಿವಸ. ಇಂದು ಕಟಕ ಮಾಸ ಭಕ್ತಿ, ಕುಟುಂಬದ ಒಗ್ಗಟ್ಟು ಮತ್ತು ದೇವಿ ಆರಾಧನೆಗೆ ವಿಶೇಷ ಮಹತ್ವವನ್ನು ಹೊಂದಿದೆ. ಸೂರ್ಯೋದಯ ಬೆಳಗ್ಗೆ 5:59, ಸೂರ್ಯಾಸ್ತ ಸಂಜೆ 7:07 ರಾಹುಕಾಲ 10:52 12:32 ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ ಮತ್ತು ಶುಭ ಕಾರ್ಯಗಳನ್ನು ಸಾಧ್ಯವಾದಷ್ಟು ಮುಂದೂಡುವುದು ಒಳಿತು. ಆಷಾಢ ಆಡಿ ಶುಕ್ರವಾರ ವಿಶೇಷ. ಆಷಾಢ ಮಾಸದ ಶುಕ್ರವಾರಗಳು ದೇವಿ ಆರಾಧನೆಗೆ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗಿದೆ. ಮಹಾಲಕ್ಷ್ಮಿ, ದುರ್ಗಾದೇವಿ ಮತ್ತು ಪಾರ್ವತಿ ದೇವಿಗೆ ವಿಶೇಷ ಪೂಜೆ, ಕುಂಕುಮಾರ್ಚನೆ ಹಾಗೂ ದೀಪಾರಾಧನೆ ಮಾಡುವುದರಿಂದ ಸೌಭಾಗ್ಯ, ಐಶ್ವರ್ಯ ಮತ್ತು ಕುಟುಂಬದ ಸುಖ ಶಾಂತಿ ವೃದ್ಧಿಯಾಗುತ್ತದೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಇನ್ನು ಇಂದಿನ ಒಂದು ವಿಶೇಷ ಏನಂದರೆ ವಿಠಲ ನವರಾತ್ರಾರಂಭ ಅಂತಕ್ಕಂಥದ್ದು. ಆಷಾಢ ಶುಕ್ಲ ಪಕ್ಷದಲ್ಲಿ ಆರಂಭವಾಗುವ ವಿಠೋಬ ನವರಾತ್ರಿ ಅಥವಾ ವಿಠಲ ನವರಾತ್ರಾರಂಭ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರದ ಕೆಲವು ಭಾಗಗಳು ಹಾಗೂ ವಾರಕಾರಿ ಸಂಪ್ರದಾಯದಲ್ಲಿ ವಿಶೇಷ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಈ ಅವಧಿಯಲ್ಲಿ ಪಾಂಡುರಂಗ ವಿಠಲ ಮತ್ತು ರುಕ್ಮಿಣಿ ದೇವಿಯ ಆರಾಧನೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಈ ನವರಾತ್ರಿಯ 9 ದಿನಗಳಲ್ಲಿ ಭಕ್ತರು ವಿಠಲ ನಾಮಸ್ಮರಣೆ, ಹರಿನಾಮ ಸಂಕೀರ್ತನೆ, ಭಜನೆ, ದಾಸ ಸಾಹಿತ್ಯ, ಪಾರಾಯಣ, ಭಾಗವತ, ಹರಿವಂಶ ಮತ್ತು ಭಕ್ತ ಚರಿತ್ರೆಗಳ ಪಠಣ ಮಾಡ್ತಾರೆ. ವಾರಕಾರಿ ಪರಂಪರೆಯಲ್ಲಿ ವಿಠಲನನ್ನು ಭಕ್ತರ ಸ್ನೇಹಿತ, ಭಕ್ತರ ಮಾರ್ಗದರ್ಶಕ ಮತ್ತು ಕರುಣಾಮೂರ್ತಿಯಾಗಿ ಕಾಣಲಾಗುತ್ತೆ. ಈ ನವರಾತ್ರಿಯ ಭಕ್ತಿ, ನಾಮಜಪ ಮತ್ತು ಆತ್ಮಶುದ್ಧಿಗೆ ವಿಶೇಷ ಕಾಲ ಅಂತ ಪರಿಗಣಿಸಲಾಗಿದೆ. ಪಂಢರಾಪುರದ ವಿಠಲ ಭಕ್ತರಿಗಾಗಿ ಇದು ಅತ್ಯಂತ ಪವಿತ್ರವಾದ ಭಕ್ತಿ ಪರ್ವ ಅಂತ ಹೇಳ್ಬೋದು. ವಿಠಲ ವಿಠಲ ಜಯ ಹರಿ ವಿಠಲ ಎಂಬ ನಾಮಸ್ಮರಣೆಯ ಮೂಲಕ ಮನಸ್ಸಿನಲ್ಲಿ ಭಕ್ತಿ, ಶಾಂತಿ ಮತ್ತು ದೈವಿಕ ಚೈತನ್ಯ ವೃದ್ಧಿಯಾಗುತ್ತದೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಇಂದಿನ ವಾರದ ಈ ದಿನದ ಎಲ್ಲ ಪಂಚಾಂಗದ ಅಂಶಗಳನ್ನು ನೋಡಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಕೇಳ್ಕೊಳ್ತಾ ನಮಸ್ಕಾರ.